ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? 2025 ವಿದ್ಯಾರ್ಥಿಗಳ ರಿಸಲ್ಟ್ ಸೆಕೆಂಡ್ PUC ಯಾವಾಗ ಬರುತ್ತೆ ಗೊತ್ತಿಲ್ಲ. ಯಾಕೆಂದ್ರೆ ಇವಾಗ ನಿಮ್ಮ ಪೇಪರ್ಗಳು ಚೆಕ್ ಆಗ್ತಾ ಇದೆ. ಯಾವಾಗ ಚೆಕ್ ಆಗಿ ಕಂಪ್ಲೀಟ್ ಆಗುತ್ತೆ ಗೊತ್ತಿಲ್ಲ. ಇವಾಗ ನಾನು ನಿಮಗೆ ಹೇಳಿದ್ದೆ ಏಪ್ರಿಲ್ ಸೆಕೆಂಡ್ ವೀಕ್ ನಲ್ಲಿ, ಅಂದ್ರೆ ಏಪ್ರಿಲ್ 15ಕ್ಕೆ ರಿಸಲ್ಟ್ ಬರಲಾಗುವುದು ಬೆಳಗ್ಗೆ 11 ಗಂಟೆಗೆ ಅಂತ ನಾನು ಹೇಳಿದ್ದೆ. ನಿಮಗೆ ಏಪ್ರಿಲ್ 15ಕ್ಕೆ ರಿಸಲ್ಟ್ ಬರ್ಬೋದು, ಇಲ್ಲಾಂದ್ರೆ ಏಪ್ರಿಲ್ 11, 12 ಈ ಒಂದು ಡೇಟ್ ನಲ್ಲಿ ನಿಮಗೆ ರಿಸಲ್ಟ್ ನೋಡಕ್ಕೆ ಸಿಗುತ್ತೆ. ಆದಷ್ಟು ಬೇಗನೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳು results.nic.in ಈ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ನಿಮ್ಮ ಫಲಿತಾಂಶ ನೀವು ನೋಡ್ಕೋಬೇಕಾಗುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಡೈರೆಕ್ಟ್ ಆಗಿ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಆ ಒಂದು ಆಫೀಸಿಯಲ್ ಪೇಜ್ ನಲ್ಲಿ ನೀವು ವಿಸಿಟ್ ಆಗ್ತೀರಾ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅವರ ಜಾಲತಾಣ ವೆಬ್ಸೈಟ್ ನಲ್ಲಿ ನೀವು ಅಲ್ಲಿ ಹೋಗಿ ವಿಸಿಟ್ ಆಗ್ತೀರಾ. ಅಲ್ಲಿ ಹೋಗಿ ಅಲ್ಲಿ 2025 ರಿಸಲ್ಟ್ ಪ್ರಕಟಣೆ ಅಂತ ಇರುತ್ತೆ. ಸೆಕೆಂಡ್ PUC, ದ್ವಿತೀಯ PUC ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ನಲ್ಲಿ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್, ಅಂದ್ರೆ ನಿಮ್ಮ ನೋಂದಣಿ ನಂಬರ್ ಹಾಕಬೇಕಾಗುತ್ತೆ. ಸೆಲೆಕ್ಟ್ ಯುವರ್ ಕಾಂಬಿನೇಷನ್, ಅಂದ್ರೆ ಆರ್ಟ್ಸ್ ಇದ್ರೆ ಆರ್ಟ್ಸ್, ಕಾಮರ್ಸ್ ಇದ್ರೆ ಕಾಮರ್ಸ್, ಸೈನ್ಸ್ ಇದ್ರೆ ಸೈನ್ಸ್ ಸೆಲೆಕ್ಟ್ ಮಾಡಿ. ಆಫ್ಟರ್ ಅಲ್ಲಿ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಲ್ಲಿ ರಿಸಲ್ಟ್ ತೋರಿಸಲಾಗುವುದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಪೇರೆಂಟ್ ಜೊತೆ ನಿಮ್ಮ ರಿಸಲ್ಟ್ ನೋಡಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಆಲ್ ದಿ ಬೆಸ್ಟ್ ಮುಂದಿನ ಫ್ಯೂಚರ್ಗೆ. ಥ್ಯಾಂಕ್ ಯು ಸೋ ಮಚ್.